ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್. ಅವನಿರಾಜ್ಯ ಲೈವ್ಗೆ ವೆಲ್ಕಮ್. ಇವತ್ತು ಬಂದು ಶನಿವಾರ. ಇವತ್ತು ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತಂದರೆ ಇದು ಬಂದು ಪ್ಲೇಸ್ ಬಂದು ಶ್ರವಣಬೆಳಗೊಳದ ರೈಲ್ವೆ ಸ್ಟೇಷನ್. ಇಲ್ಲಿಂದ ನಾವು ಮಂತ್ರಾಲಯ ಹೋಗ್ತಾ ಇದ್ದೀವಿ. ನಾಳೆ ಬೆಳಿಗ್ಗೆ ಮಂತ್ರಾಲಯ ರೀಚ್ ಆಗ್ತೀವಿ. ಬನ್ನಿ, ಎಲ್ಲ ಮಂತ್ರಾಲಯದ ಫುಲ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ ಲಾಂಗ್ ವೀಡಿಯೋದಲ್ಲಿ. ಪ್ಲೀಸ್ ಎಲ್ಲ ವೀಕ್ಷಣೆ ಮಾಡಿ, ಸಪೋರ್ಟ್ ಮಾಡಿ. ಮತ್ತೆ ಟ್ರೈನಲ್ಲಿ ಹೋಗ್ತಿದ್ದೀವಿ. ಇದು ತಗೋತಿಲ್ಲ ಬ್ಯಾಟರಿ ಸೇವರ್ ಐದು ಗಂಟೆಗೆ ತಲುಪಿದ್ವಿ ಮಂತ್ರಾಲಯಕ್ಕೆ ಬಂದು ಹಾಗೆಯೇ ಆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಎಲ್ಲ ರೆಡಿ ಆಗಿದ್ದೀವಿ. ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಹೇಗಿರುತ್ತೆ, ಏನು ದೇವಸ್ಥಾನ, ಟೆಂಪಲ್ ಎಲ್ಲವೂ ಕೂಡ ಲಾಗ್ ಮಾಡ್ತೀನಿ. ಪ್ಲೀಸ್ ಎಲ್ಲ ಫುಲ್ ವೀಕ್ಷಣೆ ಮಾಡಿ. ತುಂಬ ಕ್ರೌಡ್ ಇದೆ, ಸಖತ್ತು ಜನ ಇದ್ದಾರೆ. ಇವತ್ತು ಭಾನುವಾರ, ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇದ್ದಾರೆ. ಕ್ಯೂ ಕೂಡ ಇದೆ, ತುಂಬ ರಶ್ಶು. ಸಂಡೇ ಆಗಿರೋದ್ರಿಂದ ನೋಡಿ ಎಷ್ಟು ಜನ ಇದ್ದಾರೆ. ಇವಾಗ ಟೈಮ್ ಬಂದು 9 o'clock ಆಗಿದೆ. ತುಂಬ ಜನ. ಇವಾಗ 3 ಕ್ಯೂ ಇದೆ, ಅದರಿಂದ ದಾಟಿ ಹೋಗಬೇಕು ನಾವು. ದೇವಸ್ಥಾನದ ಒಳಗಡೆ ಫುಲ್ ವಿಡಿಯೋನ ಮಾಡ್ತೀನಿ. ಬನ್ನಿ, ಹೇಗಿರುತ್ತೆ ತೋರಿಸ್ತೀನಿ. ಅಂತೂ ಇಂತೂ ಕ್ಯೂ ಅಲ್ಲಿ ಒಳಗಡೆ ಬಂದ್ವಿ. ಇನ್ನೂ ಕ್ಯೂ ತುಂಬಾ ಇದೆ. ಕ್ಯೂ ಅಂತೂ ಇಂತೂ ರಾಯರ ದರ್ಶನ ಆಯಿತು. ಒಳಗೆ ಫೋನ್ ಅಲೋ ಇಲ್ಲ, ಅದಕ್ಕೆ ಹೊರಗಡೆ ಮಾಡ್ತಾ ಇದ್ದೀನಿ. ತುಂಬ ರಶ್ ಇದೆ, ತುಂಬ ಚೆನ್ನಾಗಿ ರಾಯರ ದರ್ಶನ ಆಯಿತು. ಇದೆಲ್ಲ ರಾಯರ ದೇವಸ್ಥಾನದ ಒಳಗಿರೋಂಥದ್ದು. ಇವೆಲ್ಲೂ ಕಿರೀಟಗಳು, ಆಸ್ಥಾನ ಮಂಟಪ ತುಂಬ ಚೆನ್ನಾಗಿದೆ. ರಾಯರ ಮಂತ್ರಾಲಯ ದೇವಸ್ಥಾನದಲ್ಲಿ ಇವೆಲ್ಲವೂ ಕೂಡ ಇರೋಂಥದ್ದು. ನೋಡಿ, ನಮ್ಮ ರಾಯರು ಎಲ್ಲವೂ ಕೂಡ ಇದ್ದಾರೆ. ಇಷ್ಟು ದೇವಸ್ಥಾನದ ಒಳಗೆ ಹೊರಗಡೆ ಬಂದಾಗ ಇರುವಂಥ ಸ್ಥಾನಗಳು. ಮೆಡಿಸಿನ್ಗೆ ತಂದೆ ರಾಯರೇ, ನೀವು ಹಾಗೆ ನೋಡಿ ಒಳಗಡೆ ಎಷ್ಟು ಕ್ರೌಡ್ ಇದೆ ಅಂತ. ನಾವಂತೂ ಕ್ಯೂ ಅಲ್ಲಿ ಬಂದಿರೋದು. ತುಂಬ ಕ್ರೌಡ್ ಇದೆ, ಸಂಡೇ. ಹೀಗೆ ಮಂತ್ರಾಲಯದ ವಿಡಿಯೋ ತುಂಬ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.